ಎಷ್ಟೊಂದು ಜನ ಇದನ್ನು ಹೇಳೇ ಇಲ್ಲ. ಯೂಟ್ಯೂಬಲ್ಲಿ ಒಂದು ಲೈಕ್ ಮಾಡಿದ್ರೆ ಎಷ್ಟು ದುಡ್ಡು ಕೊಡ್ತಾರೆ, ಒಂದು ಸಬ್ಸ್ಕ್ರೈಬರ್ಸ್ಗೆ ಎಷ್ಟು ದುಡ್ಡು ಕೊಡ್ತಾರೆ, ಒಂದು ಶೇರ್ ಮಾಡಿದ್ರೆ ಎಷ್ಟು ದುಡ್ಡು ಬರ್ತದೆ, ಯೂಟ್ಯೂಬಲ್ಲಿ ಒಂದು ಕಮೆಂಟ್ ಬಂದರೆ ಆ ಒಂದು ಯೂಟ್ಯೂಬರ್ಗೆ ಎಷ್ಟು ದುಡ್ಡು ಬರ್ತದೆ ಅನ್ನೋದನ್ನ ಯಾರೂ ಕೂಡ ಹೇಳಿಲ್ಲ. ಇವತ್ತು ನಾನೇ ಹೇಳ್ತೀನಿ, ಮೇ ಬಿ ಹೇಳಿದ್ರು ಹೇಳಿರ್ತಾರೆ, ಕೆಲವರು ಬೈಬೇಡಿ ಇವಾಗ ಹೇಳವ್ರೆ ನನಗೆ ಆಲ್ರೆಡಿ ಗೊತ್ತು ಅಂತ. ಈ ಒಂದು ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ತುಂಬ ಜನಕ್ಕೆ ಇದೊಂದು ಕುತೂಹಲ ಇರುತ್ತೆ. ಯೂಟ್ಯೂಬಲ್ಲಿ ಎಷ್ಟು ಬರುತ್ತೆ ಇವ್ರಿಗೆ, ಒಂದು ಸಬ್ಸ್ಕ್ರೈಬರ್ಸ್ಗೆ ಏನಾದ್ರು ದುಡ್ಡು ಕೊಡ್ತಾರಾ, ವ್ಯೂಸ್ಗೆ ಏನಾದ್ರು ದುಡ್ಡು ಕೊಡ್ತಾರಾ, ಅಥವಾ ಇದು ಲೈಕ್ ಏನಾದ್ರು ದುಡ್ಡು ಕೊಡ್ತಾರಾ ಅಂತ. ಸೊ ಅದೆಲ್ಲವೂ ಕೂಡ ಇವತ್ತು ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಸು ಹೊಂಟೈತದೆ ಅಂತ ಸಬ್ಸ್ಕ್ರೈಬ್ ಮಾಡದೆ ಇದ್ಬಿಟ್ಟಿರ, ಆಮೇಲೆ ಹೇಳ್ತೀನಿ ಖುಷಿ ಪಡೋರಂತೆ. ಓಕೆ, ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಈಗ ನಾವು ಮೊದಲನೇದಾಗಿ ಸಬ್ಸ್ಕ್ರೈಬ್ ಬಗ್ಗೆ ಮಾತಾಡೋಣ. ಒಂದು ಸಬ್ಸ್ಕ್ರೈಬರ್ಸ್ಗೆ ಎಷ್ಟು ದುಡ್ಡು ಕೊಡ್ತಾರೆ ಯೂಟ್ಯೂಬರು? ಸುಮ್ಮನೆ ಹಂಗೆ ಲೆಕ್ಕಾಚಾರ ಹಾಕೊಂಡ್ರೆ ಒಂದು ಸಬ್ಸ್ಕ್ರೈಬರ್ಸ್ಗೆ ₹1 ಏನಾರು ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಯೂಟ್ಯೂಬರು, ನನ್ನ ಚಾನಲಲ್ಲಿ ಪ್ರೆಸೆಂಟ್ 4 ಲಕ್ಷ ಅವನ ಅಜ್ಜಿ ಯಾವನ ಬೈಕತನ ತದುಕ್ತೀನಿ ಅವನೇ. ಇನ್ನೇನು ನಮ್ಮ ಕಂಡ್ರೆ ಆಗದಿದ್ರೆ ಹೊಸಿ ಜನ ಇದ್ದಾರೆ ಯೂಟ್ಯೂಬಲ್ಲಿ. ಹೆಸ್ರುಗಳು ಹೇಳಾಕ್ಬಿಡ್ತೀನಿ ಗೈಸ್, ಒಂದು ಟೈಮ್ ಬರಲಿ ಅವಕ್ಕೂ ಹೇಳ್ಬೇಕು ಅಂದರೆ ಹೇಳ್ತೀನಿ, ಯಾವನಿಗೂ ಇದ್ರುದಿಲ್ಲ ನೋಡಿ. 4,85,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಟ್ ಪ್ರೆಸೆಂಟ್ ಇವಾಗ. ಓಕೆ, ಸೊ 4,85,000 ಜನ ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ₹1 ಕೊಟ್ಟರು ಕೂಡ 4,85,000 ಬಂದ್ಬಿಡುತ್ತೆ ಯೂಟ್ಯೂಬಿಂದ ನನಗೆ. ಆದರೆ ಯೂಟ್ಯೂಬಿಂದ ₹1 ಕೂಡ ಬರಲ್ಲ ಗೈಸ್. ಯೂಟ್ಯೂಬಲ್ಲಿ ಒಂದು ಸಬ್ಸ್ಕ್ರೈಬರ್ಸ್ಗೆ ₹1 ಕೂಡ ಕೊಡಲ್ಲ. ಕತೆ ಮುಗೀತು, ಸಬ್ಸ್ಕ್ರೈಬರ್ಸ್ ಕತೆ ಮುಗೀತು. ಹಂಗಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಹೇಳೋದು ಬ್ರೋ? ಸುಮ್ಮನೆ ಹೇಳ್ತಾರೆ, ಅವ್ರಿಗೊಂಥರ ಮೋಟಿವೇಶನ್ ಸಿಗ್ತದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ವೀಡಿಯೋಗಳು ಮಾಡೋದು ಗುಮ್ಮಸ್ ಬರುತ್ತೆ, ಅದಕ್ಕೋಸ್ಕರ ಹೇಳ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಓಕೆ, ಏನು ಬ್ರೋ ಯಾರಿಗೂ ಗೊತ್ತಿಲ್ಲದೆ ಇರೋದು ಹೇಳ್ಬಿಟ್ರಿ ಅಂತ ಕೆಲವರೆಲ್ಲ ಕಮೆಂಟ್ ಮಾಡೋಕ್ಕೆ ರೆಡಿ ಆಗಿರ್ತೀರ. ಮಾಡಿ ಗೈಸ್, ಇವತ್ತು ಎಂಜಾಯ್ ಮಾಡುವ ಆಯಿತಾ? ಏನೇನೆಲ್ಲ ಬರುತ್ತೆ ಮೈಂಡಿಗೆ ಎಲ್ಲ ಮಾಡಿ, ಇದು ಕತೆ. ಇನ್ನು ನೆಕ್ಸ್ಟು ಒಂದು ಲೈಕ್ಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ. ಒಂದು ಲೈಕ್ಸ್ಗೆ ಎಷ್ಟು ದುಡ್ಡು ಬರೋದಿಲ್ಲ. ಇದಕ್ಕೂ ಅಷ್ಟೇ ₹0, ₹1 ಕೂಡ ಕೊಡೋದಿಲ್ಲ ಯೂಟ್ಯೂಬರು. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಕಲಾವಿದರುಗಳು, ವೆರೈಟಿ ಕಲಾವಿದರುಗಳವ್ರೆ, ಅವ್ರುಗಳಿಗೆಲ್ಲ ಲೈಕು ಬರ್ತವ. ಏನು ಮಿಲಿಯನ್ ಗಟ್ಟಲೆ ಲಕ್ಷಗಟ್ಟಲೆ ಲೈಕ್ಸ್ಗಳು ಬರ್ತಾ ಇರ್ತವೆ. ಅವ್ರುಗಳಿಗೆಲ್ಲ ಒಂದೊಂದು ಲೈಕ್ಗೆ ಕಾಸು ಕೊಡ್ಕೊ ಕೂತ್ಕೊಬಿಟ್ರೆ ಯೂಟ್ಯೂಬ್ ಅವರು ಏನಂತೀರಾ, ಇದು ಅದೇನಂತಾರಲ್ಲ, ಯಾರಪ್ಪ ಅದು, ಏನೋ ಬಾಯಿಗೆ ಬರ್ತಲ್ಲ ಅದು, ಏನಂತಾರೆ ಅದಕ್ಕೆ, ಯೂಟ್ಯೂಬ್ ಸಿ ಇ ಒನೇ ಅವ್ರಿಗಿಂತ ಸ್ಯಾಲ್ರಿ ಜಾಸ್ತಿ ತಗೊಬಿಟ್ರೆ ಏನು ಇವ್ರಿಗೂ ಏನು ವ್ಯತ್ಯಾಸವೇ ಇಲ್ಲ. ಈಗಲೇ ಹೊಸಿ ಕಾಸು ಬಂದರೆ ಹಂಗೆ ಹಿಂಗೆ ಅಂತ ನಡೆಯೋ ಜಮಾನ ಇದು. ಸೊ ಹಾಗಾಗಿ ಕಾಸು ಬರೋದಿಲ್ಲ, ಲೈಕ್ಗೂ ಕಾಸು ಬರೋದಿಲ್ಲ. ಇನ್ನು ಕಮೆಂಟ್ಗೆ ಕಾಸು ಬರೋದಿಲ್ಲ, ಅದಕ್ಕೂ ಅಷ್ಟೇ. 1000 ಕಮೆಂಟ್ ಮಾಡಿದ್ರು ₹1 ಕೂಡ ಇಲ್ಲ. ಈಗ ದುಡ್ಡು ಬರೋದು ಇನ್ನು ಯಾವುದಕ್ಕಪ್ಪ, ಶಿಸ್ತಾಗಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋದೆ, ವ್ಯೂಸಿಗೆ ಬರುತ್ತೆ. ಆ ವ್ಯೂಸ್ಗೂ ಏನು ಕಾಸು ಬರ್ತದ? ನಾನು ಹೇಳ್ತೀನಿ ಕೇಳಿ ನೋಡಿ ಗೈಸ್. ಈ ಒಂದು ವ್ಯೂಸ್ಗೆ ₹1 ಕೂಡ ಬರಲ್ಲ, ಸೀರಿಯಸ್ಸಾಗಿ ಹೇಳಬೇಕು ಅಂತಂದರೆ. 2 ವ್ಯೂಸ್ಗೂ ₹2 ಕೂಡ ಬರಲ್ಲ, 3 ವ್ಯೂಸ್ಗೂ ₹1 ಬರಲ್ಲ. ಇಲ್ಲಿ ಬರೋದು ಹೆಂಗೆ ಅಂತಂದರೆ, ಸುಮ್ಮನೆ ಒಂದು ಅಂದಾಜಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡ್ತೀನಿ, ಲೈವ್ ಪ್ರೂಫ್ ತೋರಿಸ್ತೀನಿ. 1,000 ವ್ಯೂಸ್ಗೆ ಎಷ್ಟು ಬರುತ್ತೆ, 1,00,000 ವ್ಯೂಸ್ಗೆ ಎಷ್ಟು ಬರುತ್ತೆ. ಸೊ ಈ ಥರದ್ದೆಲ್ಲ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸುಮ್ಮನೆ ಅಂದಾಜಲ್ಲಿ ತಗೊಂಡ್ರೆ 1,000 ವ್ಯೂಸ್ಗೆ ಮ್ಯಾಕ್ಸಿಮಮ್ ಅಂತಂದರೆ ಒಂದು ₹100, ₹120, ₹200, ₹250 ಹಿಂಗೆ ಬರ್ತದೆ ಕಾಸು. ಬಟ್ ಒಳ್ಳೆ ವ್ಯೂಸ್ ಬಂದರೆ ಟೋಟಲಿ ಈಗ 1 ಲಕ್ಷ 2 ಲಕ್ಷ, ಅದರಿಂದ ಒಂದಷ್ಟು ಸಾವಿರಗಟ್ಟಲೆ ದುಡ್ಡು ಬರುತ್ತೆ. ಕೆಲವರಿಗೆಲ್ಲ ಇದು ಬರಲ್ಲ. 1,000 ವ್ಯೂಸ್ಗೆ ₹50 ಬರ್ಬೋದು, ₹60 ಬರ್ಬೋದು. ಇದೆಲ್ಲ ಯೂಟ್ಯೂಬ್ ಚಾನಲ್ ನಿಮ್ದು ಯಾವ ಕ್ಯಾಟಗರಿಲಿ ವೀಡಿಯೋಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಗೈಸ್. ಮ್ಯಾಕ್ಸಿಮಮ್ ಅಂದರೆ ₹200, ₹250. ಈ ಕೆಲವರೆಲ್ಲ ಫ್ಲೆಕ್ಸ್ ಮಾಡ್ತಾರೆ ಗೊತ್ತಾ ಯೂಟ್ಯೂಬಲ್ಲಿ, ನಾನು ಅಷ್ಟು ದುಡ್ದೆ, ಇಷ್ಟು ಕೋಟಿ ದುಡ್ಡು, ಇಷ್ಟು ಲಕ್ಷ ಬಂತು, ಅದರಿಂದ ಕಾರ್ ತಗೊಂಡೆ, ಬೈಕ್ ತಗೊಂಡೆ, ಮನೆ ಕಟ್ಟಿದೆ. ಹೌದು, ಅದೆಲ್ಲ ಮಾಡ್ತಾರೆ. ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ. ಅವರು ಎಷ್ಟೊಂದು ತಿಂಗಳುಗಳು ಕಷ್ಟಪಟ್ಟು ಯೂಟ್ಯೂಬಲ್ಲಿ ದುಡ್ಡು ಮಾಡಿ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ತಗೊಂಡಿರ್ತಾರೆ ಆಯಿತಾ. ಅದಾದಮೇಲೆ ಮಾಡಿರ್ತಾರೆ. ಈಗೆಲ್ಲ ಹೆಂಗಾಗ್ಬಿಟ್ಟದೆ ಅಂತಂದರೆ, ಇವರೆಲ್ಲ ಒಂದೇ ತಿಂಗಳಲ್ಲೆಲ್ಲ ಇಡ್ರಿಸ್ಬಿಟ್ಟವ್ರೆ ಅಂತ ಅನ್ಸ್ಬಿಡುತ್ತೆ. ಅಂತಂದರೆ ಆ ಲೆವೆಲ್ಗೆ ಒಂಥರ ಏನಂತೀರ ಇದು ಬಂದ್ಬಿಟ್ಟಿರ್ತದೆ. ನೀವು ನೋಡ್ತಾ ಇದ್ರೆ ವೀಡಿಯೋಗಳನ್ನ, ಇವರು ಒಂದೇ ತಿಂಗ್ಳಿಗೆ ಮಾಡಿರೋದೇನು ಇಷ್ಟು ದುಡ್ಡ ಅಂತ. ಸೊ ಅದೆಲ್ಲ ಸುಳ್ಳು. ಮಾಡಿದರೂ ಕೂಡ ಪ್ರಮೋಷನ್ ಅದೇ ರೀತಿಯಿಂದ ಬೇರೆದ್ರಿಂದ ಬಂದಿರುತ್ತೆ. ಸೊ ಯೂಟ್ಯೂಬಲ್ಲಿ ಒಂದೊಂದು ತಿಂಗಳಿಗೆ ಲಕ್ಷ ದುಡಿತಾರವರು ಕೂಡ ಇದ್ದಾರೆ. ಬಟ್ ಅದನ್ನು ಹೆಂಗೆ ಉಪಯೋಗಿಸ್ಕೊತಾರೆ ಅದು ಅವ್ರವ್ರಿಗೆ ಗೊತ್ತಿರುತ್ತೆ. ಬಟ್ ಇಲ್ಲೇನಂತಂದರೆ ಜನಗಳಿಗೆ, ಆಡಿಯನ್ಸ್ಗಳಿಗೆ ಅದನ್ನು ಹೇಳ್ತಾ ಇದ್ದಾರೆ. ಆಡಿಯನ್ಸ್ಗಳು ಹುಮ್ಮಸ್ಸಲ್ಲಿ ಅವ್ರ ವೀಡಿಯೋ ನೋಡ್ತಾ ಇರ್ತಾರೆ, ಏನಪ್ಪ ಇವರು ಯೂಟ್ಯೂಬಿಂದ ಏನೇನೋ ಮಾಡ್ತಾವ್ರೆ ಅಂತ. ಸೊ ಆಗ ಅವ್ರ ವೀಡಿಯೋ ಇನ್ನೂ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಅವ್ರದ್ದು ಇನ್ನೂ ಕಾಸು ಹೆಚ್ಚಿಗೆ ಬರಲಿ ಅಂತ ಸೊ ಅದು ನಡೀತಾ ಇರುತ್ತಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಆ ಥರ ಎಲ್ಲ ಯೂಟ್ಯೂಬೆಲ್ಲ ಮಾಡ್ಕೊಂಡು ಲಕ್ಷ ಬೆನ್ಸ್ ಕಾರು ಏನೇನೋ ಬರ್ತಾವಲ್ಲಪ್ಪ, ಕಾರ್ಗಳು, ಬೈಕ್ಗಳು, ಏನು ಹೆಸ್ರಿಗೆ ಬಾಯಿಗೆ ಬರೋದಿಲ್ಲ ಅಂತ ಹೋಗೋತ್ತಾಗೆ. ಅದು ಯಾವನು ಬೈಕ್ ಅತ್ತವನ
ಇಂಥವೆಲ್ಲ ಕಾರ್ಗಳೆಲ್ಲ ಓಡಾಡ್ಬಿಟ್ರೆ ಈ ಕಷ್ಟಪಟ್ಟು ದುಡಿತಾರವರು, ಒಳ್ಳೊಳ್ಳೆ ಕಂಪ್ನಿಗಳು ಇಟ್ಕೊಂಡಿರೋರು, ಒಳ್ಳೊಳ್ಳೆ ಇದು ಏನಪ್ಪ ಮನೆಗಳು ಕಟ್ಟಿರೋರು, ಏನು ಅವರೆಲ್ಲ ಎಲ್ಲೋಬೇಕು? ಅವ್ರುಗಳೆಲ್ಲ ಅವರೇ ಬೇಜಾನ್ ದುಡಿತಾ ಇರ್ತಾರೆ. ಇಲ್ಲೆಲ್ಲ ಸುಮ್ಮನೆ ಅವೆಲ್ಲ ಫ್ಲೆಕ್ಸ್ ಮಾಡ್ತಾ ಇರ್ತಾರೆ ಅಷ್ಟೇ. ದುಡಿತಾ ಇದ್ದಾರೆ ಗೈಸ್, ದುಡಿತಾ ಇಲ್ಲ ಅಂತಲ್ಲ, ನಾವು ದುಡಿತಾ ಇದ್ದೀವಿ ಯೂಟ್ಯೂಬಲ್ಲಿ ನಮಗೂ ಚೆನ್ನಾಗಿ ದುಡ್ಡು ಬರುತ್ತೆ. ಬಟ್ ಆದರೆ ಏನೋ ಈ ನೆಕ್ಸ್ಟ್ ಲೆವೆಲ್ ಥಿಂಕ್ ಮಾಡ್ತಾ ಇರ್ತೀರಲ್ಲ ಗೈಸ್, ಆ ಥರ ಎಲ್ಲ ಏನು ದುಡ್ಡು ಸದ್ಯಕ್ಕಂತೂ ಬರ್ತಾ ಇಲ್ಲ. ಕೆಲವರು ಬರ್ತಾ ಇರ್ಬೋದು, ಗೊತ್ತಿಲ್ಲ, ನಮ್ಗೆ ಹಣೆ ಬರ. ಸೊ ಬಿಡಿ ಅದನ್ನ. ಇಷ್ಟು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಅದರಲ್ಲಿ ಹೇಳ್ತೀನಿ ನಾನು ನಿಮಗೆ ಎಷ್ಟು ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ. ರಿಯಲ್ ಫ್ಯಾಕ್ಟು ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾರೆಲ್ಲ ಫ್ಲೆಕ್ಸ್ ಮಾಡ್ತಾವ್ರೆ, ನಿಜವಾಗ್ಲೂ ಬತ್ತಾದ ಇಲ್ವಾ ಅನ್ನೋದೆಲ್ಲ ಕೂಡ ನಿಮಗೆ ಅವಾಗ ನೀಟಾಗಿ ಗೊತ್ತಾಯ್ತದೆ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್. ಏನೇನು ಅನ್ಸುತ್ತೆ ಕಮೆಂಟ್ ಮಾಡಿ, ಅದಾಗೆ ಆದಂಗೆ ಆಗೋಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್.